ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದಿದ್ದರು, ಕೈಕೊಟ್ಟು ವಾಪಸ್ ಬಿಜೆಪಿಗೆ ಹೋದರು. ಇದೀಗ ಬಿಜೆಪಿಗೆ ಹೋದವರು ವಾಪಸ್ ಕಾಂಗ್ರೆಸ್ಗೆ ಬರುವಂಥ ಪರ್ವಕಾಲ ಬಂದಿದೆಯಾ? ಯಾವಾಗ ಬಿಜೆಪಿ ಮತ್ತು JDS ಮಂಡ್ಯದಲ್ಲಿ ಮೈತ್ರಿ ಕಾರಣದಿಂದಾಗಿ JDSಗೆ ಅಲ್ಲಿ ಟಿಕೆಟ್ ಸಿಗತ್ತೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಯ ಸ್ಥಳೀಯ ಶಾಸಕರೊಬ್ಬರು, BJP ಶಾಸಕರೊಬ್ಬರು ಇದೀಗ ಕಾಂಗ್ರೆಸ್ ಕೈ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ನಾರಾಯಣಗೌಡರು, KR ಪೇಟೆ MLA ನಾರಾಯಣಗೌಡರು, ಮಾಜಿ ಸಚಿವರು, ಇದೀಗ ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. JDS BJP ಮೈತ್ರಿಯಿಂದ ಕೆರಳಿದ್ದಾರೆ ಮಾಜಿ ಮಿನಿಸ್ಟರ್. ಈ ಹಿಂದೆ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಕಾರಣವಾಗಿದ್ದು ಕೂಡ JDSನಿಂದ ಕಾಂಗ್ರೆಸ್ಗೆ ಹೋಗಿದ್ದರು, ಕಾಂಗ್ರೆಸ್ನಿಂದ BJP ಆಪರೇಷನ್ ಕಮಲಕ್ಕೆ ತುತ್ತಾಗಿ BJPಗೆ ಹೋಗಿದ್ದರು. ಈಗ ಮತ್ತೆ ಕಾಂಗ್ರೆಸ್ಗೆ ಮರಳ್ತಾ ಇದ್ದಾರೆ. ಇನ್ನು ರಹಸ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ BJP ನಾಯಕ. ನಾರಾಯಣಗೌಡರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. JDS BJP ಮೈತ್ರಿ ವಿರುದ್ಧ ನಾರಾಯಣಗೌಡರು ಸಿಡಿದೆದ್ದಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಮಂಡ್ಯ ಕ್ಷೇತ್ರದ ಮೇಲೆ JDS ಕಣ್ಣು ಬಿದ್ದಿದೆ, ಹಾಗಾಗಿ BJPಗೆ ಅಲ್ಲಿ ಸಿಗಲ್ಲ. ಆದರೆ BJPಗೆ ಕೊಟ್ಟರೆ ನಾರಾಯಣಗೌಡರ ಸಮಸ್ಯೆ ಇಲ್ಲ. ನಾರಾಯಣಗೌಡರು ಹೇಳ್ತಾ ಇರೋದು JDS ಕೊಡಬೇಡಿ. ಅದನ್ನೇ ಇವತ್ತು ಸುಮಲತಾ ಅವರು ಕೂಡ ಕೇಂದ್ರಕ್ಕೆ ಹೋಗಿ JP ನಡ್ಡಾ ಮತ್ತು BL ಸಂತೋಷ್ ಅವರನ್ನು ಭೇಟಿಯಾಗಿ ನನಗೆ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದೊಂದು ದೃಶ್ಯ ನೀವು ಗಮನಿಸ್ಬೋದು, ನಾರಾಯಣಗೌಡರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾರಾಯಣಗೌಡರು JDSಲ್ಲಿದ್ದರು, ಕಾಂಗ್ರೆಸ್ಗೆ ಬಂದರು, BJPಗೆ ಹೋದರು. ಈಗ BJPಯಿಂದ ವಾಪಸ್ ಕಾಂಗ್ರೆಸ್ ಬರೋದಕ್ಕೆ ಉತ್ಸುಕರಾಗಿದ್ದಾರೆ. ಕಾರಣ BJP JDS ಮೈತ್ರಿಯಲ್ಲಿ ಮಂಡ್ಯದ ಸೀಟನ್ನು JDSಗೆ ಬಿಟ್ಟುಕೊಡಲಾಗತ್ತೆ. ಇವರಿಗೆ JDS ಅವರನ್ನು ಕಂಡ್ರೆ ಆಗಲ್ಲ. ಉದಾಹರಣೆಗೆ ಒಂದು ಗ್ರಾಫಿಕ್ಸ್ ಇದರ ಬಗ್ಗೆ ನೋಡ್ಕೊಂಬರೋಣ. JDS ವಿರುದ್ಧ ಬಂಡೆದ್ದು BJP ಸೇರಿದ್ರು. ಇದೀಗ ಕಾಂಗ್ರೆಸ್ ಕಡೆ ನಾರಾಯಣಗೌಡರು ರೆಡಿಯಾಗಿದ್ದಾರೆ. ಬಿಸ್ನೆಸ್ ಮ್ಯಾನ್ ಕೂಡ, ಮುಂಬೈನಲ್ಲಿ ಅನೇಕ ಹೋಟೆಲ್ ಬಿಸ್ನೆಸ್ ಹೊಂದಿದ್ದಾರೆ ನಾರಾಯಣಗೌಡರು. BJPಗೆ ಬಂದ ನಂತರ ವೆರಿ ಫಸ್ಟ್ ಟೈಮ್ KR ಪೇಟೆಯಲ್ಲಿ ಉಪಚುನಾವಣೆಯಲ್ಲಿ BJP ಗೆದ್ದಿತ್ತು. DY ವಿಜಯೇಂದ್ರ ಅದರ ನೇತೃತ್ವವನ್ನು ವಹಿಸಿದ್ರು. ಹಾಗಾಗಿ ವಿಜಯೇಂದ್ರ ಗೆಲ್ಲಿಸಿದ್ರು ಅನ್ನೋಂಥ ಮಾತುಗಳು ಕಡೆ ಕೇಳಿ ಬಂದಿತ್ತು. ಹಾಗೇನೆ ಆರೋಪ ಪ್ರತ್ಯಾರೋಪ ಕೂಡ ಇತ್ತು, ನಿಮ್ಮದೇ ಸರ್ಕಾರ ಇತ್ತರೆ ಗೆಲ್ಲಿಸಿದ್ದೀರಿ ಅಂತೇಳಿ. BJP JDS ಮೈತ್ರಿಗೆ ಸಹಜವಾಗಿ ನಾರಾಯಣಗೌಡರು ವಿರೋಧ. ಮೊನ್ನೆ ಕೆರಗೋಡು ಹನುಮತ್ ಧ್ವಜ ದಂಗಲ್ ಟೈಮಲ್ಲಿ BJP ಮತ್ತು JDS ಜೊತೆಯಾಗ ಇದ್ದರು. ಆದರೆ ಯಾವಾಗ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟರು ಆಗ ನಾರಾಯಣಗೌಡರು ನೇರವಾಗಿ ಸ್ಟೇಜಿಂದ ಕೆಳಗಿಳಿದು ಹೊರಟೋಗ್ಬಿಟ್ರು. ಯಾಕೆಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದಂಥ ಚುನಾವಣೆಯಲ್ಲಿ ಇವರು ಉಮೇದುವಾರಿಕೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ JDS ಕಾರ್ಯಕರ್ತರಿಂದ ಚಪ್ಪಲಿ ಎಸೆತ ಕೂಡ ಉಂಟಾಗಿತ್ತು. ಅದು KR ಪೇಟೆ ಚುನಾವಣೆ ಸಂದರ್ಭದಲ್ಲಿ ಎಲ್ರಿಗೂ ನೆನಪಿದೆ. ಬೊಂಬೈವಾಲ ಅಂಥೇಳಿ ಇವರನ್ನು ಭಾಳ ಟೀಕೆ ಮಾಡಲಾಗಿದೆ. ಅದು ಭಾಳ ಹರ್ಟ್ ಆಗಿದೆ ನಾರಾಯಣಗೌಡರಿಗೆ. ನಾರಾಯಣಗೌಡರು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಹಾಗಾಗಿ JDS ಜೊತೆ ಇಲ್ಲ. ಅದು ಕೂಡ ಮಂಡ್ಯದಲ್ಲಿ JDS ಕೊಟ್ಟರೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಿಟ್ಬಿಟ್ಟಿದೆ ನನ್ನ ಹೇಳಿ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ. ಏನು ಗ್ಯಾರಂಟಿ ಅಂತಂದರೆ ಒಂದು ಫೋಟೋ ತೋರಿಸಿದ್ವಿ ನಾವು ನಿಮಗೆ, ಸಿದ್ದರಾಮಯ್ಯ ಜೊತೆ ಇರುವಂಥ ಒಂದು ಫೋಟೋ ನಿಮಗೆ ನಾವು ತೋರಿಸಿದ್ವಿ. ಅದುವೇ ಕಾರಣ. ಇದುವೇ ಫೋಟೋ. ಈ ಮಾತುಕತೆಯಲ್ಲಿ ವಾಪಸ್ ಬರುವಂಥ ಮಾತುಕತೆಗಳಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕುಂದಾನಗರಿ ಕಾಂಗ್ರೆಸ್ನಲ್ಲಿ ಈಗ
ಯಾವ ರೀತಿಯಾಗಿ ಕೊತ ಉರಿತಾ ಇದೆ ಅಂತ ಹೇಳಿದ್ರೆ, ಯಾವ ಮಿನಿಸ್ಟ್ರಿಗೆ ಟಿಕೆಟ್ ಸಿಗುತ್ತೆ, ಯಾವ ಮಿನಿಸ್ಟರ್ ಟಿಕೆಟ್ ತಗೊಂಡು ಲೋಕಸಭೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಬೆಳಗಾವಿ ಕ್ಷೇತ್ರದ ಲೋಕ ಟಿಕೆಟ್ ಕುತೂಹಲ ಕೂಡ ಇನ್ನೂ ಕೆರಳಿಸ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಹೆಚ್ಚಿದ ಒತ್ತಡ. ದೆಹಲಿ ಭೇಟಿಯಲ್ಲಿ ಸಿಕ್ತ ಹಾಗಾದ್ರೆ ಹೈಕಮಾಂಡ್ ಸೂಚನೆ ಎನ್ನುವಂತ ಪ್ರಶ್ನೆ. ಹೈಕಮಾಂಡ್ ಸೂಚನೆಯಿಂದ ಸತೀಶ್ ಜಾರಕಿಹೊಳಿ ಬಹಳ ಗೊಂದಲದಲ್ಲಿದ್ದಾರೆ. ಕಾರಣ ಅಲ್ಲಿ ಬೆಳಗಾವಿಯಲ್ಲಿ ಲೋಕಸಭೆ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಎನ್ನುವುದಕ್ಕಿಂತ ಅಲ್ಲಿ ಪ್ರತಿಷ್ಠೆಯ ಕಣ ಇನ್ನೊಂದು ಕಡೆಯಲ್ಲಿ ಒಳ ರಾಜಕೀಯ ಬಹಳ ಜಾಸ್ತಿ ಇರುವಂಥದ್ದು. ಆಬ್ವಿಯಸ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಗೊತ್ತಿರುವಂಥ ವಿಚಾರ. ಅಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಉಸ್ತುವಾರಿ ಆಗಿದ್ರು. ಬಟ್ ಇವರು ಯಾವ ರೀತಿಯಾಗಿ ಅಲ್ಲಿ ಒಳ ರಾಜಕೀಯ ಇದೆ ಅಂತ ಹೇಳಿದ್ರೆ, ಬೆಳಗಾವಿಯನ್ನ ಭದ್ರ ಬುನಾದಿಯಾಗಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಎಲೆಕ್ಷನ್ ಏನಾದರೂ ನಿಂತು ದೆಹಲಿಗೆ ಹೋಗ್ಬಿಟ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಪಾರುಪತ್ಯವನ್ನ ತಾವು ವಹಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಅವರು ಒದ್ದಾಡ್ತಿದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒದ್ದಾಡ್ತಿರೋದೇನಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ MP ಟಿಕೆಟ್ ಕೊಟ್ಬಿಟ್ರೆ, ಅವ್ರು ದೆಹಲಿಗೆ ಹೋಗ್ಬಿಟ್ರೆ, ಇಲ್ಲಿ ಬೆಳಗಾವಿ ಉಸ್ತುವಾರಿ ಇರ್ಬೋದು. ಬೆಳಗಾವಿಯಲ್ಲಿ ಇವಾಗಿದೆ ಅಲ್ವಾ ಅವರ ಪ್ರತಿಷ್ಠೆ, ವರ್ಚಸ್ಸು, ಅದನ್ನ ಮತ್ತಿಷ್ಟು ಇಂಪ್ರೂವ್ ಮಾಡ್ಕೋಬಹುದು, ಭದ್ರ ಬುನಾದಿ ಹಾಕೋಬಹುದು. ಆ ಲೆಕ್ಕಾಚಾರ ಕೂಡ ಇಲ್ಲಿ ಇರುವಂಥದ್ದು. ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ವಿನ್ ಆಗ್ತಾರೆ ಅದೆಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಒಳ ರಾಜಕೀಯ ಸಾಕಷ್ಟು ಇರುವಂಥದ್ದು. ಪ್ರತಿಷ್ಠೆಯ ಕದನ ಕೂಡ ಹೌದು ಇಲ್ಲಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಒಂದು ಕಡೆಯಲ್ಲಿ ಇಲ್ಲಿ ಲೋಕಸಭಾ ಎಲೆಕ್ಷನ್ ಟಿಕೆಟ್ ಈಗಾಗಲೇ ಮಿನಿಸ್ಟ್ರಿ ಕೊಡಬೇಕಂತ ಆಯಿತು. ಆದರೆ ಸತೀಶ್ ಜಾರಕಿಹೊಳಿ ಈಗ ಗೊಂದಲದಲ್ಲಿದ್ದಾರೆ. ಎಲ್ಲೊಂದು ಕಡೆ ಅವರಿಗೆ ಕೊಡುವಂತ ಸೂಚನೆ ಕೂಡ ಕಂಡು ಬರ್ತಾ ಇರುವಂಥದ್ದು. ಕಾರಣ ಎಷ್ಟು? ಉಪಮುಖ್ಯಮಂತ್ರಿ ಅವರ ಅಲ್ಲಿ ಪ್ರಭಾವ ಕೂಡ ಬೀರಿರುವಂಥದ್ದು. ಯಾಕಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೆಕ್ಸ್ಟ್ ಉಸ್ತುವಾರಿಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸ್ಕೋಬಹುದು. ಒಂದಿಷ್ಟು ಒಳ ರಾಜಕೀಯ ಜೊತೆಗೆ ಟಿಕೆಟ್ ಯಾರಿಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮೈಲಾರಿ. ಖಂಡಿತ ನಿಕೇಶ್, ಪ್ರಮುಖವಾಗಿ ಈ ಮುಂಚೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅದರಲ್ಲಿ ಏನು ಬೆಳಗಾವಿಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಏನು ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಇನ್ನೂ ಒಂದಿಷ್ಟು ಜನ ಅಂದರೆ ಕಾಂಗ್ರೆಸ್ನ ಮುಖಂಡರು ವಿನಯ್ ನಾವಲ್ಗಟ್ಟಿ ಇರ್ಬೋದು, ಕಿರಣ್ ಸಾಧನ್ ಅವರು ಇರ್ಬೋದು ಮತ್ತು ಡಾಕ್ಟರ್ ಗಿರೀಶ್ ಸೋನಾಲ್ಕರ್ ಸೇರಿದಂತೆ ಹಲವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಆದರೆ ಈಗ ಏಕಾಏಕಿ ಏನು ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರೇ ಏನು ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಬೇಕು, ಬೆಳಗಾವಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹೇರಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಈಗ ಲಭ್ಯ ಆಗ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ನಿಲ್ಲೋದಿಲ್ಲ, ಪುತ್ರಿಗೆ ಏನು ಟಿಕೆಟನ್ನು ಕೊಡಬೇಕು, ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸಿಕೊಂಡು ಬರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಅಂದರೆ DKC ಬಣದವರು ಸತೀಶ್ ಜಾರಕಿಹೊಳಿ ಅವರನ್ನು ಕೇಂದ್ರಕ್ಕೆ ಕಳಿಸಬೇಕು. ಯಾಕೆಂದರೆ ಈಗಾಗಲೇನು ಸತೀಶ್ ಜಾರಕಿಹೊಳಿ ಅವರು DCM ಕ್ಲೇಮನ್ನು ಮಾಡಿದರು, ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿದ್ದರು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಮತ್ತು DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅನುದಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಈ ಎಲ್ಲ ಕಾರಣದಿಂದ ಸತೀಶ್ ಜಾರಕಿಹೊಳಿ ಅವ್ರನ್ನ ಏನು ಕೇಂದ್ರಕ್ಕೆ ಕಳಿಸಿದರೆ ಇಲ್ಲಿ ನಮಗೆ ಸುಲಭ ಆಗುತ್ತೆ, ನಮ್ಮ ಹಾದಿ ಸುಲಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇರ್ಬೋದು. ಹೀಗಾಗಿ ಹೈಕಮಾಂಡ್ ಮೂಲಕ ಏನು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಂದ್ರಕ್ಕೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹೇರಲಾಗ್ತಿದೆ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟಿರುವಂಥದ್ದು. ಹೀಗಾಗಿ ಏನು ಅವರ ಬೆಂಬಲಿಗರು ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲೇ ಇರಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಿದ್ದಾರೆ, ಇವರು ರಾಜ್ಯದಲ್ಲೇ ಇರಬೇಕು, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದರು. ಕೊಡೋದಾದರೆ ಅಂದರೆ ಇಲ್ಲಿ ಬೆಳಗಾವಿ ಲೋಕಸಭೆಗೆ ಟಿಕೆಟನ್ನು ಕೊಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಿ, ಇಲ್ಲಾಂದರೆ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ನಾವು ಕೆಲಸವನ್ನು ಮಾಡ್ತೇವೆ, ಅವಿರತವಾಗಿ ಶ್ರಮವನ್ನು ಹಾಕ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಹೈಕಮಾಂಡ್ ಮಾತ್ರ ಕಳೆದ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಕೆಲವು ಅಂತರ ಅಂದರೆ 5,000 ಮತಗಳಿಂದ ಏನು ಪರಾಭವಗೊಂಡಿದ್ರು. ಹೀಗಾಗಿ ಈ ಬಾರಿ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ಗೆ ಇಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮೈಲಾರಿ.